ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಶನಿವಾರ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಂಭ್ರಮದ ಕ್ಷಣಗಳು ನನ್ನ ಪಾಲಿಗೆ. ಏಕೆಂದರೆ ನನ್ನ ಸಾಮಾಜಿಕ ಪರಿವಾರದ ಸಹಸ್ರಾರು ಜನ ಸದಸ್ಯರನ್ನು ಭೇಟಿಯಾಗುವಂಥ ಸುಯೋಗ ನನ್ನ ಪಾಲಿಗೆ. ತುಂಬ ಜನ ಫೋಟೋ ತೆಗೆಸ್ಕೊಂಡ್ರು. ಅವ್ರು ಫೋಟೋ ತೆಗೆಸ್ಕೊಂಡ್ರು ಅನ್ನೋಕ್ಕಿಂತ ನಾನೇ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ. ಜೊತೆಗೆ ಹಲವಾರು ಜನ ಸಲಹೆಗಳನ್ನು ಕೊಟ್ಟರು. ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾರೂ ಸ್ಪರ್ಶಿಸಲಾರದಂಥ ಒಂದು ವಿಚಾರವನ್ನು ನಿನ್ನೆ ನಾವು ಪ್ರಸ್ತಾಪ ಮಾಡಿದ್ವಿ. ಅದೇನಪ್ಪ ಅಂತಂದರೆ, ಗೋರುಚ ಅವರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು. ಅವರು ಒಬ್ಬ ರಾಜಕೀಯ ನಾಯಕರ ರೀತಿಯಲ್ಲಿ ಭಾಷಣ ಮಾಡಿದರು. ಒಬ್ಬ ಸಾಹಿತ್ಯಿಕ ನೆಲೆಗಟ್ಟಿನಲ್ಲಿ ಬಂದಂಥ ವ್ಯಕ್ತಿ, ಸಾರಸ್ವತ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿ, ಈ ರೀತಿಯಾಗಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಂದರ್ಭದಲ್ಲಿ ಈ ರೀತಿ ಮಾತನಾಡಬಹುದಾ ಅಂತ ಒಂದು ವಿಮರ್ಶೆ ಮಾಡುವಂಥ ಒಂದು ಸಂಚಿಕೆಯನ್ನು ಮಾಡಿದ್ವಿ. ಅತಿ ಹೆಚ್ಚು ಜನ ಇದಕ್ಕೆ ಸ್ಪಂದಿಸಿದ್ದೀರಿ. ನನಗನಿಸಿದ ಹಾಗೆ ನಿಮಗೂ ಅನಿಸಿದೆಯಲ್ಲ, ನನಗೆ ಅದ್ರ ಬಗ್ಗೆ ಭಾಳಷ್ಟು ಖುಷಿ ಇದೆ. ಏಕೆಂದರೆ ನಾನು ಆ ಸ್ಥಾನದಲ್ಲಿ ಕೂಡೋ ವ್ಯಕ್ತಿ ಹೇಗಿರಬೇಕು ಅಂತ ಒಂದು ಕಲ್ಪನೆಯನ್ನು ಇಟ್ಕೊಂಡಿರ್ತೀವಿ ನಾವು. ಆತ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಾಗ, ಆತ ಯಾವುದೋ ಒಂದು ಪಕ್ಷದ ಅಥವಾ ಯಾವುದೇ ಒಂದು ಸರ್ಕಾರದ ಒಂದೇ ಮಾಗಧನಂತೆ ವರ್ತಿಸಿದಾಗ ನಮಗೆ ಭ್ರಮ ನಿರಸನ ಆಗತ್ತೆ. ಗೋರುಚ ಅವರು ಸಾಹಿತ್ಯ ಲೋಕದಲ್ಲಿ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದವರು, ವಯಸ್ಸು ಬೇರೆ ಆಗಿದೆ. ಅಂಥವರು ಭಾಷಣ ಮಾಡುವಾಗ, ಅದಕ್ಕೂ ಅಧ್ಯಕ್ಷೀಯ ಭಾಷಣ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ವಿವೇಚನೆಯಿಂದ ಮಾತನಾಡಬೇಕಾಗಿತ್ತು. ಅದನ್ನು ಮಾತಾಡಲಿಲ್ಲ ಅವರು. ಅದು ಬಿಟ್ಟರೆ ಅವ್ರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಬೇರೆ ಯಾವುದೇ ಭಾವಗಳಿಲ್ಲ. ಅದಕ್ಕೆ ಈರ್ಷೆ ಅಂತ ಹೇಳಲಾರೆ, ದ್ವೇಷ ಅಂತ ಹೇಳಲಾರೆ, ವೈಮನಸ್ಸು ಅಂತ ಹೇಳಲಾರೆ. ಇದು ಕೇವಲ ಮತ್ತು ಕೇವಲ ಅಭಿಪ್ರಾಯ ವ್ಯತ್ಯಾಸ ಅಷ್ಟೇ. ತುಂಬ ಪುಸ್ತಕ ಮಳಿಗೆಗಳೇ ಹೋಗಿದ್ದೆ. ನಮ್ಮದೇ ಒಂದು ಪುಸ್ತಕ ಮಳಿಗೆ ಬೇರೆ ಇದೆ, ಅಲ್ಲಿ ಧಾತ್ರಿ ಪ್ರಕಾಶನ ಅಂತ. ಅಲ್ಲಿ ಸುಮಾರು ಹೊತ್ತಿದ್ದೆ. ಭಾಳಷ್ಟು ಜನರು ನಾನು ಭೇಟಿಯಾಗುವ ಅವಕಾಶ ಸಿಕ್ತು. ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದದ್ದೇನಪ್ಪ ಅಂದರೆ, ಸಿ ಟಿ ರವಿ ಅವರ ಬಂಧನದ ಕುರಿತಾಗಿ ಅಲ್ಲಿ ಚರ್ಚೆ ಆಗ್ತಾಯಿತ್ತು. ಅಲ್ಲಾಹನ ಕೃಪೆಯಿಂದ ಅಧಿಕಾರಕ್ಕೆ ಬಂದಿರುವಂಥ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ? ಅವರು ಈಗ ಅಪೀಲ್ ಹೋಗ್ತಾರಂತೆ. ಹೈಕೋರ್ಟಿನವರು ಪೊಲೀಸರ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಾರದೆ, ಅಂದರೆ ಅವರ ಕೌಂಟರ್ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಾರದೆ ನೇರವಾಗಿ ಜಾಮೀನನ್ನು ಕೊಟ್ಬಿಟ್ಟಿದ್ದಾರೆ ಸಿ ಟಿ ರವಿ ಅವರಿಗೆ. ಆದ್ದರಿಂದ ಇದು ತಪ್ಪು, ಇದು ಅದರ ಕುರಿತಾಗಿ ನಾವು ಮೇಲ್ಮನವಿಯನ್ನು ಅರ್ಪಿಸ್ತೇವೆ. ಒಬ್ಬ ಸಹೋದ್ಯೋಗಿ ಸಿ ಟಿ ರವಿ, ಪಕ್ಷ ಬೇರೆ ಇರಬಹುದು. ಇವತ್ತು ಜಿ ಪರಮೇಶ್ವರ್ ಈ ಪಕ್ಷದಲ್ಲಿರ್ತಾರೆ, ನಾಳೆ ಬೆಳಗ್ಗೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಸಿ ಟಿ ರವಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಾರೆ, ನಾಳೆ ಇನ್ನೊಂದು ಪಕ್ಷಕ್ಕೆ ಸೇರ್ಕೋತಾರೆ. ಈ ರಾಜಕಾರಣಿಗಳು ಯಾವಾಗ ಯಾವ ವೇಷವನ್ನು ಬೇಕಾದರೂ ಹಾಕಲಿಕ್ಕೆ ಸಿದ್ಧರಿರ್ತಾರೆ. ಅವರಿಗೆ ಅಲ್ಟಿಮೇಟ್ಲಿ ಅಧಿಕಾರ ಇರಬೇಕು. ಅಧಿಕಾರ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ ಅವರು. ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಅದು ಅವರ ವೃತ್ತಿ ಪರತೆ ಅಂತ ನೀವು ಬೇಕಾದ್ರೂ ಅಂದ್ಕೊಳ್ಳಿ. ಆದರೆ ಜಿ ಪರಮೇಶ್ವರ್ ಹೇಳಿದ ಮಾತಿದೆಯಲ್ಲ, ಇದ್ರ ಬಗ್ಗೆ ನನ್ನೊಂದು ಅಭ್ಯಂತರ ಇದೆ. ಮೊದಲನೇದಾಗಿ ಹೆಬ್ಬಾಳ್ಕರ್ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಪೊಲೀಸರು ಮೊದಲನೇದಾಗಿ ಸಿ ಟಿ ರವಿ ಅವರ ಹೇಳಿಕೆಯನ್ನು ಏನಾದರೂ ಪಡೆದಿಲ್ಲ ತಾನೆ. ನೇರವಾಗಿ ಬಂದು ಮಹಜರು ಮಾಡಿ ಬಂಧನ ಮಾಡಿದ್ದು. ಅದಾದ ಮೇಲೆ ಹೈಕೋರ್ಟ್ಗೆ ಅಪೀಲ್ ಹೋದ ಸಂದರ್ಭದಲ್ಲಿ ಪ್ರೈಮಾ ಫಸೈ ಈ ಪ್ರಕರಣ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡಿ, ಯಾವ ವ್ಯಕ್ತಿ ಇದರಿಂದ ಶೋಷಿತರಾಗಿದ್ದಾರೆ ಅನ್ನುವಂಥ ವಿವೇಚನೆಯೊಂದಿಗೆ ಕಾನೂನು ರೀತಿಯ ಯಾವ ಜಾಮೀನನ್ನು ಕೊಡಬಹುದು ಅಂಥದ್ದೊಂದು ಜಾಮೀನನ್ನು ಈಗ ಕೋರ್ಟು ಕೊಟ್ಟಿದೆ. ಹಾಗೆ ನೋಡಿದರೆ ವಕೀಲ ಸಿದ್ಧಾರ್ಥ ಅವರು ಹೇಳುವ ಪ್ರಕಾರ, ಸಿ ಟಿ ರವಿ ಅವರ ಪರವಾಗಿ ವಾದ ಮಂಡನೆ ಮಾಡಿದಂಥ ವಕೀಲ ಹೆಸರು ಸಿದ್ಧಾರ್ಥ, ಅವರ ಪ್ರಕಾರ ಅವ್ರು ಕೇಳಿದ್ದೆ ಅನ್ನೋಂತಂದರೆ ರಿಲೀಸ್ ಮಾಡಿ ಅಂತ, ಬೇಲ್ ಕೇಳಿದ್ದಲ್ಲ ಅವರು. ಬಂಧನವೇ ಅಸಂವಿಧಾನಿಕ, ಬಂಧನವೇ ಸಿಂಧುತ್ವವನ್ನು ಹೊಂದಿಲ್ಲ. ಹಾಗಿರುವಾಗ ಇದಕ್ಕೆ ನಮಗೆ ಜಾಮೀನು ಬೇಕಾಗಿಲ್ಲ, ಈ ಪ್ರಕರಣವೇ ಅಸಿಂಧು ಇದು, ಆದ್ದರಿಂದ ಅವರನ್ನು ಬಿಡುಗಡೆ ಮಾಡಿ ಅಂತ ಕೋರ್ಟು ಅವರಿಗೆ ಜಾಮೀನನ್ನು ಕೊಡ್ತು. ಈ ಜಾಮೀನಿನ ಬಗ್ಗೆ ಈಗ ಸರ್ಕಾರಕ್ಕೆ ತಕರಾರು. ಏನಂತ ತಕರಾರು? ನಮಗೆ ನೋಟಿಸ್ ಕೊಡಲಾರ್ದೆ ಪೊಲೀಸರಿಗೆ, ಅವರ ಹೇಳಿಕೆಯನ್ನು ಪಡಲಾರ್ದೆ ಅವರಿಗೆ ಜಾಮೀನನ್ನು ಕೊಟ್ಬಿಟ್ಟಿದ್ದೀರಿ. ಅಂದರೆ ಇವರು ಹೇಳೋ ಪ್ರಕಾರ, ಅಲ್ಲಾಹನ ಕೃಪೆಯಿಂದ ಬಂದಂಥ ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ, ಮೊದಲು ನೋಟಿಸನ್ನು ಜಾರಿ ಮಾಡಿ ಕೋರ್ಟು ಅಲ್ಲಿವರೆಗೂ ಸಿ ಟಿ ರವಿಯನ್ನು ಬಂಧನದಲ್ಲೇ ಇರಿಸಿ, ಅವರು ಪೊಲೀಸರು ಅದಕ್ಕೆ
ನೋಟಿಸಿಗೆ ಉತ್ತರವನ್ನು ಕೊಟ್ಟು ಅದಾದ ಮೇಲೆ ಪರಿಶೀಲನೆ ಮಾಡಿ ಜಾಮೀನು ಕೊಡಬೇಕೋ ಬೇಡ ಅಂತ ತೀರ್ಮಾನ ಮಾಡಬೇಕು. ಇದೇ ರಾಜ್ಯದಲ್ಲಿ ಒಂದು ದೊಡ್ಡ ಮರ್ಡರ್ ಪ್ರಕರಣ ಆಯಿತು. ಆದ ಸಂದರ್ಭದಲ್ಲಿ ನೂರಾರು ಸಾಕ್ಷ್ಯಾಧಾರಗಳಿದ್ದು ದೌರ್ಜನ್ಯ ಅಂದರೆ ಅತಿರೇಕದ ದೌರ್ಜನ್ಯ, ಜರ್ಜರಿತವಾಗಿ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ. ಇದೇ ಕರ್ನಾಟಕ ಸರ್ಕಾರದ ಪೊಲೀಸರೇ ಇದರ ಕುರಿತಾಗಿ ತನಿಖೆಯನ್ನು ಮಾಡ್ತಾರೆ. ಅದೆಲ್ಲ ಆದಮೇಲೆ ಆ ವ್ಯಕ್ತಿಗೆ ಜಾಮೀನು ಸಿಗುತ್ತೆ, ಕೊಲೆ ಮಾಡಿದ ಇಡೀ ಪಟಾಲಂಗೆ ಜಾಮೀನು ಸಿಗತ್ತೆ. ಆವಾಗ ಅದ್ರ ಬಗ್ಗೆ ಇವರಿಗೆ ತಕರಾರಾಗಲಿ ನೋವಾಗಲಿ ಏನೂ ಇಲ್ಲ. ಇನ್ನೂವರೆಗೂ ಮೇಲ್ಮನವಿ ಆಗಿದೆಯಲ್ಲೋ ಅದ್ರ ಬಗ್ಗೆ ಖಚಿತತೆ ಇಲ್ಲ, ಅಂದರೆ ಗಾಂಭೀರ್ಯ ಇಲ್ಲ ಅದ್ರ ಬಗ್ಗೆ ಅವ್ರಿಗೆ. ಇಂಥದ್ದೊಂದು ಕೇಸ ಯಾವಾಗಲೂ ಒಬ್ಬ ಕೊಲೆ ಆರೋಪಿಗೆ ಜಾಮೀನು ಸಿಕ್ಕ ಸಂದರ್ಭದಲ್ಲಿ ಇಡೀ ಸಮಾಜ ಆಲೋಚನೆ ಏನು ಮಾಡುತ್ತೆ ಅಂತಂದರೆ, ಇಂಥವನಿಗೆ ಜಾಮೀನು ಸಿಕ್ಕಿದೆ ಅಂದರೆ ಯಾರು ಬೇಕಾದ್ರೂ ಜಾಮೀನು ತೊಗೋಬೋದು ಅಂತ ಒಂದಾಗತ್ತೆ. ಒಂದು ವೇಳೆ ಕೊಲೆ ಆದ ತಕ್ಷಣ ಇಷ್ಟು ಬೇಗ ಜಾಮೀನು ಸಿಕ್ಕರೆ ಹಾಗಾದ್ರೆ ಕೊಲೆ ಮಾಡಿದವರು ಜಾಮೀನು ಸಿಗತ್ತೆ, ಯಾಕೆ ಕೊಲೆ ಮಾಡಬಾರ್ದು ಅನ್ನೋ ಭಾವ ಬರುತ್ತೆ. ಯಾವಾಗಲೂ ಕಾನೂನಿನ ಬಗ್ಗೆ ಜನರಲ್ಲಿ ಸಮಾಜದಲ್ಲಿ ಭಯ ಇರಬೇಕು, ಆತಂಕ ಇರಬೇಕು. ಆವಾಗ ಕಾನೂನಿನ ಬಗ್ಗೆ ಭಯ ಇದ್ದಾಗ ಸಮಾಜದಲ್ಲಿ ಸ್ಥಿರತೆ ಭದ್ರತೆ ಎಲ್ಲ ಇರುತ್ತೆ. ನಾವು ಮಾತೆತ್ತಿದ್ರೆ ಸೌದಿ ಅರೇಬಿಯಾ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ಭಾಳ ಕಷ್ಟ ಅಂತ್ರಿ, ಕಳ್ತನ ಮಾಡಿದರೆ ಕಲ್ಲಲ್ಲಿ ಹೊಡಿತಾರಂತ್ರಿ, ಅಲ್ಲಿ ಕಣ್ಣಲ್ಲಿ ಯಾವ್ದಾರು ಒಂದು ಹುಡುಗಿ ನೋಡಿ ಕಣ್ಣು ಕಿತ್ಕೋತಾರಂತ್ರಿ, ಕೈಯಿಂದ ಕೈ ಕತ್ತರಿಸ್ತಾರಂತ್ರಿ, ಹೆಚ್ಚಿಗೆ ಮಾತಾಡಿ ನೇಣುಗಂಬಿಕೆ ಏರಿಸ್ತಾರಂತ್ರಿ ಶುಕ್ರವಾರ ದಿವಸ ಅಂತ ಹೇಳ್ತೀವಿ. ಅಲ್ಲಿ ಕ್ರೈಮ್ ರೇಟ್ ಎಷ್ಟಿದೆ, ಹೆಚ್ಚು ಕಮ್ಮಿ ಶೂನ್ಯ ಇರುತ್ತೆ. ಯಾಕೆ ಜನರಲ್ಲಿ ಭಯ ಇದೆ. ನಮ್ಮಲ್ಲಿ ಯಾವ ಪ್ರಕರಣದ ಬಗ್ಗೆ ಭಯ ಇರಬೇಕು ಅದರ ಬಗ್ಗೆ ಪೊಲೀಸರು ಯಾವುದೇ ರೀತಿಯಾದಂಥ ಬಿಗಿ ಬಂದೋಬಸ್ತ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ಸರ್ಕಾರ ಹೇಳಿದ ಹಾಗೆ ಕೇಳಿಕೊಂಡು ಅವರ ಮೂಗಿನ ನೇರಕ್ಕೆ ನಡೀಲಿಕ್ಕೆ ಸಾಧ್ಯವೋ ಅಲ್ಲಿ ಆ ರೀತಿ ನಡೀತಾರೆ. ಸಿ ಟಿ ರವಿ ಮಾಡಿದ್ದು ಸರಿ ಅಂತ ನಾನು ಇಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ಸಿ ಟಿ ರವಿ ಮಾಡಿದ್ದೇ ನಿಜ ಆದರೆ ಅದರ ಕುರಿತಾಗಿ ತನಿಖೆ ಆಗಲಿ, ಆದರೆ ಆತನನ್ನು ಕರ್ಕೊಂಡು 4 ಜಿಲ್ಲೆ ರಾತ್ರೋರಾತ್ರಿ ಎಲ್ಲ ಕಡೆ ಓಡಾಡಿಸಿ ಒಬ್ಬ ರೌಡಿ ಶೀಟರ್ ಥರ, ಒಬ್ಬ ಕೊಲೆಗ ಆರೋಪಿಯ ಥರ ಓಡಾಡಿಸಿದ್ದಕ್ಕೆ ವಿಡಿಯೋಗಳು ಓಡಾಡ್ತಾ ಇದ್ದಾವಲ್ಲ, ಅಲ್ಲಿಗೆ ಎಷ್ಟರ ಮಟ್ಟಿನ ಸೇಡಿನ ರಾಜಕಾರಣವನ್ನು ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ. ಡಿ ಕೆ ಶಿವಕುಮಾರ್ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಬಿ ಜೆ ಪಿಯವರು ಏನಾದರೂ ನನ್ನ ಮೇಲೆ ಬರ್ತಾರೆ, ಎಲ್ಲದಕ್ಕೂ ನಾನೇ ಕಾರಣನಾ? ಪೊಲೀಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ರಕರಣದಲ್ಲಿ ಸಿ ಟಿ ರವಿ ಬಂಧಿಸಿದ್ರೆ ನನಗೂ ಅದಕ್ಕೂ ಏನು ಸಂಬಂಧ, ನಿಮಗೂ ಅದಕ್ಕೂ ಏನು ಸಂಬಂಧ ಅಂತ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರೇ, ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ, ಮುಜುಗರ ಆಗುತ್ತೆ, ಹೇಳೋದಿಲ್ಲ. ಎರಡನೇದಾಗಿ ನಿಮ್ಮ ಒತ್ತಡ ಹೇಗಿರುತ್ತೆ ಅನ್ನೋದು, ನಿಮ್ಮ ಹಾವಭಾವ, ನಿಮ್ಮ ನಡವಳಿಕೆಯನ್ನು ಇಡೀ ರಾಜ್ಯದ ಜನ ಇಷ್ಟೂ ವರ್ಷಗಳಿಂದ ನೋಡ್ತಾನೆ ಬಂದಿದ್ದಾರೆ. ಈ ಹಿಂದೆ ಬೆಳಗಾವಿ ಸಾಹುಕಾರ ಮೇಲೆ ಕೇಸಾದ ಸಂದರ್ಭದಲ್ಲಿ, ರಮೇಶ್ ಜಾರಕಿಹೊಳಿ ಮೇಲೆ ಕೇಸಾದ ಸಂದರ್ಭದಲ್ಲಿ, ಬ್ಲೂ ಫಿಲ್ಮ್ ಪ್ರಕರಣ ಆದ ಸಂದರ್ಭದಲ್ಲಿ ನನಗೂ ಅದಕ್ಕೂ ಏನು ಸಂಬಂಧ ಅಂತ ಹೇಳ್ಕೊಂಡಿದೆ ಡಿ ಕೆ ಶಿವಕುಮಾರ್ ಓಡಾಡಿದರು. ಮುಂದೆ ಯಾರು ಇದನ್ನು ಬಿಡುಗಡೆ ಮಾಡಿದ್ರಲ್ಲ ಅವರ ಜೊತೆ ಡಿ ಕೆ ಶಿವಕುಮಾರ್ ಓಡಾಡಿದಂಥ ವಿಡಿಯೋಗಳು ಲಭ್ಯ ಆದವು. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ರಾಜಕೀಯವನ್ನು ಮಾಡ್ತಾರೆ ಅಂತ ಈ ರಾಜ್ಯದ ಜನತೆಗೆ ಗೊತ್ತಿದೆ. ಹೀಗೆ ಸಿ ಟಿ ರವಿ ಮೇಲೆ ಈ ರೀತಿಯದಾದಂಥ ಒತ್ತಡದಿಂದ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ತಕ್ಷಣ ಇಷ್ಟೆಲ್ಲ ಆಗಿಬಿಡಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಬಹಳಷ್ಟು ಕಾಣದ ಕೈಗಳು ಕೆಲಸ ಮಾಡಿರ್ತವೆ. ಯಾವ ರೀತಿ ಇದನ್ನು ಸೇಡಿನ ರಾಜಕಾರಣವಾಗಿ ಪರಿವರ್ತಿಸಿಕೊಂಡು ಹೇಗೆ ಸದೆಬಡಿಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇರ್ತದೆ ಎಲ್ರಿಗೂ ಗೊತ್ತಿರುತ್ತೆ. ಈಗ ಕಾಂಗ್ರೆಸ್ಸು ಹಂತ ಹಂತದಲ್ಲಿ ಒಂದು ಹಳೆಯ ಮಾತಿದೆ, ಸ್ಟೇಟ್ ಈಸ್ ಅ ಟೆರರಿಸ್ಟ್ ಅಂತ. ಯಾರು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಾರೋ ಅವರ ವಿರುದ್ಧ ಉಗ್ರವಾದಂಥ ಕೃತ್ಯವನ್ನು ಮಾಡಲಿಕ್ಕೆ ಸರ್ಕಾರ ತಯಾರಾಗಿರುತ್ತೆ, ದಮನಗೊಳಿಸುವ ಪ್ರಯತ್ನ ಮಾಡ್ತಾ ಇರುತ್ತೆ ಅಂತ ಒಂದು ಮಾತಿದೆ. ಅದಕ್ಕೆ ಅನುರೂಪವಾಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಕರ್ನಾಟಕದಲ್ಲಿ ಯಾರ್ಯಾರು ಧ್ವನಿಯನ್ನೆತ್ತಾರೋ ಆ ಧ್ವನಿಯನ್ನು ಹೇಗೆ ಬಗ್ಗು ಬಡಿಬೇಕು ಅನ್ನುವುದರ ಕುರಿತಾಗಿ ಲೆಕ್ಕಾಚಾರ ನಡೆಯುತ್ತೆ ವಿನಃ ನ್ಯಾಯ ಅನ್ಯಾಯಗಳ ಬಗ್ಗೆ ಪರಿಶೀಲನೆ ನಡೆಯೋದಿಲ್ಲ. ಜಿ ಪರಮೇಶ್ವರ್ ಅವರು ಹೇಳಿಕೆ ನೋಡಿದ ಮೇಲೆ ನನಗೆ ಇದನ್ನು ತಮ್ಮೆದುರಿಗೆ ಹೇಳಲೇಬೇಕು ಅನ್ನಿಸ್ತು ಅಂತ ಸಂಚಿಕೆ ಮಾಡಿದ್ದು. ನನಗೇನು ಸಿ ಟಿ ರವಿ ಚಿಕ್ಕಪ್ಪನ ಮಗನೂ ಅಲ್ಲ, ದೊಡ್ಡಪ್ಪನ ಮಗನೂ ಅಲ್ಲ, ಅವರಿಂದ ಏನು ಆಗಬೇಕಾಗಿಲ್ಲ. ಅವರೇನಾದರೂ ಆ ರೀತಿ ಮಾತಾಡಿದ್ದೆ ಆದರೆ ಅದು ತಪ್ಪು ಅಂತ ಮೊದಲೇ ಸಂಚಿಕೆಯಿಂದ ಹೇಳ್ಕೊಂಬಂದಿದ್ದೀನಿ. ಆದರೆ ಈ ಸರ್ಕಾರದ ಧೋರಣೆ ಇದೆಯಲ್ಲ, ಆ ಧೋರಣೆಯ ಬಗ್ಗೆ ನನ್ನ ವಿರೋಧ ಇದೆ. ಮೊನ್ನೆ ಅಮಿತ್ ಶಾ ಅವರ ವಿಚಾರ ಕುರಿತಾಗಿ ಸಿದ್ದರಾಮಯ್ಯ ಅವರು ಹಿಂದಿಯನ್ನೇ ಇನ್ನೂ ಸಂಸತ್ತಿನಲ್ಲಿ ಆ ಹೇಳಿಕೆ ಮುಗಿದಿಲ್ಲ, ಆ ಕಡೆ ಈ ಕಡೆಯಿಂದ ಇವರ ಪಟಾಲಂ ಒಂದು ಇವರ ಹೇಳಿಕೆಯನ್ನು ತಯಾರು ಮಾಡಿ ಪ್ರತಿಕ್ರಿಯೆಯನ್ನು ಬಿಡುಗಡೆ ಮಾಡ್ತೆ. ಸಿದ್ದರಾಮಯ್ಯ ಅವರಿಗೆ ನಾನು ಮೊಬೈಲ್ ಇಟ್ಕೊಂಡಿಲ್ಲ ಅಂತಾರೆ, ಆಧಾರ್ ಕಾರ್ಡೇ ಇಲ್ಲ ಅಂತಾರೆ, ನನಗೂ ಅದಕ್ಕೂ ಗೊತ್ತೇ ಇಲ್ಲ ಅಂತಾರೆ. ಆದರೆ ಅವ್ರ ಹೆಸರಲ್ಲಿ ಟ್ವಿಟರ್ ಹ್ಯಾಂಡಲಲ್ಲಿ ಸ್ಟೋರಿಗಳು ಹೆಂಗೆ ಹೋಗ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಗಳು ಹೆಂಗೆ ಹೋಗ್ತವೆ, ಅವ್ರ ಹೇಳಿಕೆಗಳು ಹೆಂಗೆ ಬರ್ತವೆ ಅಂತ ಎಲ್ಲರಿಗೂ ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಜನರಿಗೆ ಗೊತ್ತಿದೆ.
ಅಮಿತ್ ಶಾ ಅವರ 16 ಸೆಕೆಂಡ್ ವಿಡಿಯೋ ಇಟ್ಕೊಂಡು ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಬರುತ್ತೆ. ಮಾಡಿರೋ ವಿಡಿಯೋನೇ ಸುಳ್ಳು ವಿಡಿಯೋ ಬಿಡುಗಡೆ ಮಾಡಿದ್ದು. ಆದರೆ ಅದನ್ನು ಬಳಸ್ಕೊಳ್ಳುವಂಥ, ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ಪಟಾಲಮ್ಮನ್ನು ಇವರು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವುದೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿ ಟಿ ರವಿ ಒಂದು ಕೇಸಿನಲ್ಲಿ ಸಿಗಾಕ್ಕೊಂಡು ಈ ರೀತಿಯಾಗಿ ವಿಲಿ ಒದ್ದಾಡ್ತಾ ಇರಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತೆಲ್ಲ ನಾಳೆ ನಿಮ್ಮ ಸರ್ಕಾರವು ಕೆಳಗಿಳಿಯತ್ತೆ. ಈ ರಾಜ್ಯದ ಜನ ನಿಮಗೆ ಬುದ್ಧಿ ಕಲಿಸೋದು 100ಕ್ಕೆ 100 ದಿಟ. ಅದಾದ ಮೇಲೆ ನ್ಯಾಯ ಅನ್ಯಾಯಗಳ ನಿಜವಾದಂಥ ಮಂಥನವನ್ನು ಮಾಡೋಣ. ಮಾತಾಡ್ತೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.